ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಪೂರ್ಣವಾಗಿದ್ದು ಬೆಂಗಳೂರು ನಗರದಲ್ಲಿ ಮನೆ ಮನೆ ಸರ್ವೆ ಕಾರ್ಯ ಅಕ್ಟೋಬರ್ 23ರಿಂದ 31ರವರೆಗೆ ವಿಸ್ತರಣೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ದೀಪಾವಳಿಗೆ ತಾತ್ಕಾಲಿಕವಾಗಿ 3 ದಿನ ರಜೆ ಘೋಷಣೆ ಮಾಡಿದ್ದು, ರಜೆ ಬಳಿಕ ಮತ್ತೆ 9 ದಿನ ಸಮೀಕ್ಷೆ ನಡೆಯಲಿದೆ. ರಜೆ ಬಳಿಕ ನಡೆಯೋ ಸರ್ವೆಗೆ ಶಿಕ್ಷಕರನ್ನ ನೇಮಿಸಲ್ಲ, ಬದಲಾಗಿ ಇತರೆ ಸರ್ಕಾರಿ ಸಿಬ್ಬಂದಿಯಿಂದ ಮಾತ್ರ ಸರ್ವೆ ಕಾರ್ಯ ನಡೆಯಲಿದೆ. ಸದ್ಯ ಬೆಂಗಳೂರಿನಲ್ಲಿ 50% ಸರ್ವೆ ಕಾರ್ಯ ನಡೆದಿದ್ದು, ರಾಮನಗರ, ಬೀದರ್ನಲ್ಲಿ 90ಕ್ಕಿಂತ ಕಡಿಮೆ ಸಮೀಕ್ಷೆ ನಡೆದಿದೆ. ದೀಪಾವಳಿ ರಜೆ ಬಳಿಕ ಶಿಕ್ಷಕರು ಶಾಲಾ ಕಾಲೇಜುಗಳಿಗೆ ಕಾರ್ಯನಿರ್ವಹಿಸಲಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ 3 ತಿಂಗಳಿನಿಂದ ರೇಷನ್ಗಾಗಿ ವ್ಯಕ್ತಿಯೋರ್ವ ತೀವ್ರ ಪರದಾಡ್ತಿದ್ರು. ಈ ಬಗ್ಗೆ ಒನ್ ನೇಷನ್ ಒನ್ ರೇಷನ್ ಕುರಿತಂತೆ ಗ್ಯಾರಂಟಿ ನ್ಯೂಸ್ನ ಸುದೀರ್ಘ ವರದಿ ಪ್ರಸಾರ ಮಾಡಿತ್ತು. ಗ್ಯಾರಂಟಿ ನ್ಯೂಸ್ ವರದಿಯಿಂದ ಎಚ್ಚೆತ್ತ ಆಹಾರ ಇಲಾಖೆ ಅಧಿಕಾರಿಗಳು ರೇಷನ್ ಇಲ್ಲದೆ ಕಂಗಾಲಾಗಿದ್ದ ನಾಗಶೆಟ್ಟಪ್ಪ ಅವರಿಗೆ ಪಡಿತರ ಅಕ್ಕಿ ವಿತರಿಸಿದರು. ಇನ್ನು ಪಡಿತರ ಅಕ್ಕಿ ಕೊಡಿಸಿದ ಗ್ಯಾರಂಟಿ ನ್ಯೂಸ್ಗೆ ನಾಗಶೆಟ್ಟಪ್ಪ ಧನ್ಯವಾದ ತಿಳಿಸಿದರು. ಗ್ಯಾರಂಟಿ ನ್ಯೂಸ್ನಿಂದಲೇ ನನಗೆ ರೇಷನ್ ಸಿಕ್ತು ಎಂದು ಸಂತಸ ವ್ಯಕ್ತಪಡಿಸಿದರು. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ ಎನ್ನುವಂತೆ ಗ್ಯಾರಂಟಿ ನ್ಯೂಸ್ ಕಂಗಾಲಾಗಿದ್ದ ನಾಗಶೆಟ್ಟಪ್ಪ ಅವರಿಗೆ ನ್ಯಾಯ ಕೊಡಿಸಿದೆ. ರೇಷನ್ ಸಿಗ್ಲಿಕ್ಕೆ ಕಾರಣ ನೀವೇ ಸರ್. ಇಲ್ಲೋದ್ರೆ ಯಾರಿಗೆ ಹೇಳ್ತೀವಿ ಏನಾದರೂ ಫುಡ್ ಆಫೀಸರ್ ಹತ್ರ ಹೋದ್ರು ಕುಡಿಸ್ತೀನಿ ಅಂತ 2 ತಿಂಗಳಿಂದ ನಾಟಕ ಮಾಡಿದ್ರು ಸರ್. ನಾನು ಚಾನಲ್ನಲ್ದರೂ ಹೋಗ್ತೀನಿ, ಅವ್ರು ಏನಾರ ನನಗೆ ಹೆಲ್ಪ್ ಮಾಡ್ತಾರೆ. ನ್ಯಾಯ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸಲ್ಲಿ ಒಂದು ಬೋರ್ಡ್ ನೋಡಿದೆ, ಅದಕ್ಕೆ ಹೋಗ್ಬೇಕಂತ ತೀರ್ಮಾನ ಐತೆ ಸರ್. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದಕ್ಕೆ, ನೀವು ಕುಡಿಸಿದ್ದಕ್ಕೆ ಅದು ಖುಷಿ ಐತೆ ಸರ್. ನಮಗೆ ಇವಾಗ ಏಜ್ ಇದ್ದವ್ರಿಗೆ ತಕ್ಷಣ ಹೋದ್ರೆ ಕೊಟ್ಟರೆ ಖುಷಿ ಐತೆ ಸರ್. ಅದೇ ಇಂಪಾರ್ಟೆಂಟ್. ಅವರು ಏನು ಮಾಡ್ಕೋ ಫುಡ್ ಆಫೀಸರ್ ಆಗಲಿ, ಈ ರೇಷನ್ ಡಿಪೋದರಾಗಲಿ, ಎಸ್ಪೆಷಲಿ ಬೇರೆ ಕಡೆ ಕೆಲವೊಂದು ಹನುಮಂತ ನಗರ, ಶ್ರೀನಗರೆಲ್ಲ ಕೊಟ್ಟಿದ್ದಾರೆ ಸರ್. ಈ ಶ್ರೀರಾಮ್ಪುರಲ್ಲಿ ಒಬ್ಬರು ಕೊಡಲ್ಲ ಸರ್. 11 ರೇಷನ್ ಡಿಪೋ ಇದೆ. ಅವ್ರಿಗೆ ನೀವು ಹೇಳಿ ಸರ್, ಒಂದು 10 ಜನ 15 ಜನ ಇರ್ತಾರೆ. ಈ ನಮ್ಮ ಏರಿಯಾದೆಲ್ಲ ಔಟ್ಸೈಡ್ ಬಂದು ಅದು ಖುಷಿ ಸರ್. ಇದು ರೇಷನ್ ಸಿಗ್ಲಿಕ್ಕೆ ಕಾರಣ ನೀವೇ ಸರ್. ಇಲ್ಲೋದ್ರೆ ಯಾರಿಗೆ ಹೇಳ್ತೀವಿ. ಮುಂದೊಂದು ದಿನ ಸತೀಶ್ ಜಾರಕಿಹೊಳಿ ರಾಜ್ಯದ ಸಿಎಂ ಆಗೇ ಆಗ್ತಾರೆ ಅಂತ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ್ ಭವಿಷ್ಯ ನುಡಿದಿದ್ದಾರೆ. ಜಡಗಣ್ಣ ಬಾಲಣ್ಣ ಕಂಚಿನ ಮೂರ್ತಿ ಅನಾವರಣ ಹಾಗೂ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ವೇಳೆ ಮಾತನಾಡಿದ ಅವರು, ಎಲ್ಲರ ನಿರೀಕ್ಷೆಯಲ್ಲಿರುವಂತೆ ನನ್ನ ನಾಯಕ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಸಿಎಂ. ಸತೀಶ್ ಜಾರಕಿಹೊಳಿ ಸಿಎಂ ಆಗೋದನ್ನ ಯಾರೂ ತಡೆಯಲು ಸಾಧ್ಯವಿಲ್ಲ ಅಂತ ಹೇಳಿದರು. ನನ್ನ ನಾಯಕ ಮುಂದಿನ ಎಲ್ಲರೂ ನಿರೀಕ್ಷೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಯಾರೇನು ತಪ್ಪಿಸಕ್ಕಾಗೋದಿಲ್ಲ. ಅವರು ಹಾಗೆ ಆಗ್ತಾರೆ. ಹಿತದಿಂದ ಆಗ್ತಾರೆ, ಸ್ವಂತ ಶಕ್ತಿಯಿಂದ ಆಗ್ತಾರೆ, ಸ್ವಂತ ಆರಿಸಿಂದ ಬಂದು ಆಗ್ತಾರೆ. ಸ್ವಂತ ಶಕ್ತಿ ಡೆವಲಪ್ಮೆಂಟ್ ಮಾಡಿ ಈ ನಾಡಿನ ಮುಖ್ಯಮಂತ್ರಿ ಒಂದಿಲ್ಲ ಒಂದು ದಿವಸ ಹಾಗೆ ಆಗ್ತಾರೆ ಅಂತ. ಯಾವುದೇ ರಾಜಕೀಯ ಸ್ಥಿತ್ಯಂತರ ಇದ್ರೂ ಅದು ಬಿಹಾರ್ ಎಲೆಕ್ಷನ್ ನಂತರ ಆಗಲಿದೆ. ಅದಕ್ಕಿಂತ ಮುಂಚೆ ಏನಾದರೂ ನಡೆಯುತ್ತೆ ಅನ್ನೋದು ಕೇವಲ ನಿಮ್ಮಗಳ ಊಹೆ ಎಂದು ತುಮಕೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ತಿಳಿಸಿದ್ರು. ಬಿಹಾರದಲ್ಲಿ ಕಾಂಗ್ರೆಸ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ರಾಜಕೀಯದಲ್ಲಿ ಏನ್ ಬೇಕಾದರೂ ಆಗಬಹುದು. ನಾನು ಅವತ್ತು ಸೋಮವಾರ ಬೆಳಗ್ಗೆ ಮಂತ್ರಿಯಾಗಿ ವಿಧಾನಸೌಧಕ್ಕೆ ಹೋಗಿದ್ದೆ. ಆಚೆ ಬರುವಾಗ ಮಾಜಿ ಮಂತ್ರಿಯಾದ. ಇದು ರಾಜಕೀಯ ಬೆಳವಣಿಗೆ. ನನ್ನ ವಿರುದ್ಧ ನಡೆದಿರುವ ಷಡ್ಯಂತ್ರವನ್ನ ಬಿಹಾರ್ ಎಲೆಕ್ಷನ್ ನಂತರ ಹೇಳ್ತೇನೆ ಅಂತ ಹೇಳಿಕೆ ನೀಡಿದರು. ನಾವು ನೋಡ್ತಾ ಇದ್ದೀವಿ, ಯಾವುದೇ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ರಾಜಕೀಯ ಸ್ಥಿತ್ಯಂತರಗಳು ಏನೇ ಇದ್ರೂ ಕೂಡ ಇಟ್ ಈಸ್ ಓನ್ಲಿ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಅಲ್ಲಿನವರೆಗೂ ಏನೇ ಇದ್ರೂ ಕೂಡ ನಿಮ್ಮೆಲ್ಲರದ್ದು ಊಹೆ ಅಷ್ಟೇ. ನನ್ನ ಒಂದು ಸ್ಪಷ್ಟವಾದಂಥ ಉತ್ತರ. ಕಾಂಗ್ರೆಸ್ ಬರೋಲ್ವೋ ಇನ್ನೊಂದು ಬರ್ತದೋ ನೋಡಿ, ರಾಜಕೀಯ ಅಂತಕ್ಕಂಥ ಬರ್ತದೆ ಬರಲ್ಲ ಅದನ್ನಲ್ಲಪ್ಪ. ರಾಜಕೀಯದಲ್ಲಿ ನೋಡು, ಪ್ರತಿಯೊಂದು ಘಟನೆಗಳು ಕೂಡ ಒಂದೊಂದು ತಿರುವನ್ನು ತೆಗೆದುಕೊಳ್ತದೆ. ಅದರಿಂದ ಈ ರಾಜಕೀಯ ಹಿಂಗೆ ಇರುತ್ತೆ ಹಾಗೆ ಇರುತ್ತೆ ಅಂತಕ್ಕಂಥದ್ದನ್ನ ಯಾರು ಕೂಡ ಊಹೆ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಈಗ ನಾನು ಸೋಮವಾರ ದಿವಸ ಬೆಳಿಗ್ಗೆ ಮನೆಯಿಂದ ಹೋದಾಗ ಮಂತ್ರಿ ಅಂತ ಹೋದೆ, ವಿಧಾನಸೌಧಕ್ಕೆ ಒಳಗಡೆ ಹೋಗಿ ಕೂತಾಗಲೂ ಮಂತ್ರಿ, ಆಚೆಗೆ ಬರೋವಾಗ ಮಾಜಿ ಮಂತ್ರಿ ಆದೆ. ಅದೇನು ಹೇಳಕ್ಕೆ ಯಾರನ್ನು ಊಹೆ ಮಾಡಿದ್ರ? ಹಾಗಾಗಿ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರು ಅಲ್ಲ, ಮತ್ತು ಅದೆಲ್ಲವೂ ಕೂಡ ಒಂದು ತ್ವರಿತವಾಗಿ ಆಗ್ತಕ್ಕಂಥ ಪ್ರಕ್ರಿಯೆ.
ಕಳೆದ ಒಂದು ವಾರದಿಂದ ಆರ್ಎಸ್ಎಸ್ ಬಗ್ಗೆ ಹಗುರವಾಗಿ ಮಾತನಾಡುವ ಕೆಲಸ ಆಗ್ತಿದೆ. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಹೇರುವ ಪ್ರಯತ್ನ ನಡೆಯುತ್ತಿದೆ ಎಂದು ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನೇರವಾಗಿ ಆರ್ಎಸ್ಎಸ್ ಹೆಸರು ಹೇಳಲು ತಾಕತ್ತಿಲ್ಲದ ಸಂಘ ಸಂಸ್ಥೆ ಎನ್ನುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಇದು ಜಗದೀಶ್ ಶೆಟ್ಟರ್ ಮಾಡಿರುವ ಆದೇಶ ಅಂತ ಹೇಳ್ತಾರೆ. ಜಗದೀಶ್ ಶೆಟ್ಟರ್ ಆದೇಶ ಮಾಡಲಿಕ್ಕೆ ಕಾರಣ ಬೇರೆ ಇತ್ತು. ಆರ್ಎಸ್ಎಸ್ ಯಾರ ತಲೆ ಒಡೆದು ಆಸ್ತಿ ಮಾಡಿಲ್ಲ ಅಂತ ಕಿಡಿಕಾರಿದರು. ಕಳೆದ ಒಂದು ವಾರದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹಗುರವಾಗಿ ಮಾತಾಡುವಂಥ ಪ್ರಯತ್ನ, ನಮ್ಮ RSSನ ಶಾಖೆಗಳು ಏನು ನಡೀತಾ ಇದೆ ಅಲ್ಲಿ ನಿರ್ಬಂಧ ಹೇರುವಂಥ ಒಂದು ಪ್ರಯತ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಅಂತೇಳಿ ಇವ್ರಿಗೆ ನೇರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳೋಕ್ಕೆ ತಾಕತ್ತಿಲ್ಲದೆ ಎಲ್ಲ ಸಂಘ ಸಂಸ್ಥೆಗಳು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಗೌರವಿತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಜಗದೀಶ್ ಶೆಟ್ಟರ್ ಅವತ್ತು ಆದೇಶವನ್ನು ಮಾಡಿದ್ರು ಅಂತ ಹೇಳಿ. ಅವತ್ತಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರು ಮಾಡ್ಲಿಕ್ಕೆ ಕಾರಣ ಯಾವುದೋ ಒಂದು ಶಾಲೆ ಕಾಲೇಜಲ್ಲಿ ಕೋಳಿ ಕುರಿ ಕರೆದು ಮದುವೆ ಮುಂಜೆ ಮಾಡಿದಂಥ ಒಂದು ಉದಾಹರಣೆಯನ್ನು ಕಣ್ಮುಂದಿಟ್ಕೊಂಡು ಆ ಒಂದು ಚೌಕಟ್ಟಲ್ಲಿ ಮಾಡಿದರೆ ಹೊರತು ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವರ್ಷದ ಶತಮಾನೋತ್ಸವ ಆಚರಣೆ ಮಾಡ್ತಿರೋದು ಈ ಸಂದರ್ಭದಲ್ಲಿ ದುರುದ್ದೇಶ ಪೂರ್ವಕವಾಗಿ ಅದರ ಹೆಸರನ್ನು ಹೇಳದೆ ಈ ರೀತಿಯಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನಿರಾಕರಣೆ ಹಿನ್ನೆಲೆ ಆರ್ಎಸ್ಎಸ್ ಕಲಬುರಗಿ ಜಿಲ್ಲಾ ಸಂಘ ಸಂಚಾಲಕ ಅಶೋಕ್ ಪಾಟೀಲ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ತಾಲೂಕು ಆಡಳಿತ ನಮಗೆ ನಿನ್ನೆ ಸಂಜೆಯವರೆಗೆ ನಿರಾಕರಣೆಯಾಗಲಿ ಒಪ್ಪಿಗೆ ಪತ್ರ ಕೊಟ್ಟಿರಲಿಲ್ಲ. ಪೂರಕ ಮಾಹಿತಿಯನ್ನು ನಾವು ಕೊಟ್ಟಿಲ್ಲವೆಂದು ಪಥಸಂಚಲನಕ್ಕೆ ಅನುಮತಿ ನೀಡಿಲ್ಲ ಎಂದರು. ಇನ್ನು ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿದೆ. ಅರ್ಜಿ ಸಲ್ಲಿಕೆ ಬಗ್ಗೆ ಅಕ್ಟೋಬರ್ 24ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಜನರಿಗೆ ಯಾವುದೇ ತೊಂದರೆ ಆಗದಂತೆ ನಾವೇನು ಮಾಡ್ತಿಲ್ಲ ಎಂದು ಗ್ಯಾರಂಟಿ ನ್ಯೂಸ್ಗೆ ಆರ್ಎಸ್ಎಸ್ ಸಂಚಾಲಕರ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಸತ್ಯನಾರಾಯಣಾಚಾರ್ಯ ಕಾಡ್ಲೂರು ಹೇಳಿದರು. ಆರ್ಎಸ್ಎಸ್ ಹಾಗೂ ಸರ್ಕಾರದ ಸಂಘರ್ಷ ವಿಚಾರ ಸಂಬಂಧ ಎವರೆಸ್ಟ್ ಪರ್ವತಕ್ಕಿಂತ ಮೇರು ಪರ್ವತ ಆರ್ಎಸ್ಎಸ್ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪಟ್ಟಣದಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ಆರ್ಎಸ್ಎಸ್ ಅನ್ನು ಏನು ಮಾಡೋಕೆ ಆಗಲ್ಲ. ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಆರ್ಎಸ್ಎಸ್ ಹೆಸರು ಬಳಸಿ ಮುಸಲ್ಮಾನರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಆರ್ಎಸ್ಎಸ್ಗೆ 100 ವರ್ಷದ ಇತಿಹಾಸ ಇದೆ. ಆರ್ಎಸ್ಎಸ್ ಹೆಸರು ಬಳಸಿ ಮುಸ್ಲಿಮರ ಕಡಿವಾಣ ಹಾಕಲು ಸರ್ಕಾರ ಸಂಚು ರೂಪಿಸಿದೆ. ಮುಸ್ಲಿಂನವರಿಗೆ ನೇರವಾಗಿ ಹೇಳಲು ಸಾಧ್ಯವಿಲ್ಲ. ಹೀಗಾಗಿ ಆರ್ಎಸ್ಎಸ್ ಬಳಸಿಕೊಂಡು ಈ ಕೆಲಸ ಮಾಡಿದೆ ಎಂದು ಕಿಡಿಕಾರಿದರು. ಎವರೆಸ್ಟ್ ಪರ್ವತವನ್ನು ಕೆಡವಿ ಬಿಸಾಕಬೇಕು ಅನ್ನೋ ಆಸೆ ಪಾಪ ಆಗತ್ತಾ? ಎವರೆಸ್ಟ್ ಪರ್ವತಕ್ಕಿಂತ ಹೆಚ್ಚು ಮೇರು ಪರ್ವತ ಇವತ್ತು RSS. ಆದ್ದರಿಂದಾಗಿ ಯಾರು ಏನೂ ಮಾಡಲಿಕ್ಕಾಗಲ್ಲ. ಆದರೆ ಅವರು RSSನ ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ನನಗೆ ಈಗ ಅನಿಸ್ತದೆ. ಯಾಕೆಂತಂದರೆ ನಾನು ನಿನ್ನೆವರೆಗೂ ಯೋಚನೆ ಮಾಡಿದೆ. ದಡ್ಡರಲ್ಲೂ ಬುದ್ಧಿವಂತರಿರ್ತಾರೆ. ಪ್ರಿಯಾಂಕಾ ಖರ್ಗೆ ಅವರಾಗಲಿ, ಹರಿಪ್ರಸಾದ್ ಅವರಾಗಲಿ, ಮಾನ್ಯ DK ಶಿವಕುಮಾರ್ ಅವರಾಗಲಿ, ಮುಖ್ಯಮಂತ್ರಿಗಳಾಗಲಿ ಎಲ್ಲರೂ ಮಾಡಿದ್ದೇನು ಗೊತ್ತಾ? RSS ಹೆಸರನ್ನು ಬಳಸಿದರು. ಮುಸಲ್ಮಾನ್ ಬಂಧುಗಳನ್ನು ಇಕ್ಕಟ್ಟಿಗೆ ಸಿಕ್ಕಿಸಿದರು. RSS ಯಾವುದೂ ಕೂಡ ಪರ್ಮಿಷನ್ ತಗೊಳ್ಳದೆ ಏನನ್ನೂ ಮಾಡಲ್ಲ. ಅದು 100 ವರ್ಷದ ಚರಿತ್ರೆ ಇದೆ. ಆದರೆ ಮುಸಲ್ಮಾನರು ಏನು ಮಾಡ್ತಿದ್ರು? ಅವರ ಪ್ರಕಾರ ತಲವಾರನ್ನು ಹಿಡ್ಕೊಂಡು ಓಡಾಡ್ತಿದ್ರು. ಆರ್ಎಸ್ಎಸ್ಗೆ 100 ವರ್ಷ ತುಂಬಿದ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ಮದ್ದೂರು ಪಟ್ಟಣದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಪಥಸಂಚಲನ ನಡೆಸಿದರು. ಗಣವೇಷಧಾರಿಗಳಾಗಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪಥಸಂಚಲನ ನಡೆಸಿದರು. ಪಥಸಂಚಲನದಲ್ಲಿ ಸಾಗಿದ ಗಣವೇಷಧಾರಿಗಳ ಮೇಲೆ ಜನರು ಪುಷ್ಪವೃಷ್ಟಿ ನಡೆಸಿದರು. ಇನ್ನು ಪಥಸಂಚಲನದಲ್ಲಿ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು.
ನಾಳೆ ಚಿತ್ರಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೌಂಟರ್ ಕೊಡಲು ಭೀಮಾ ಆರ್ಮಿ ಸಜ್ಜಾಗಿದ್ದು ಸರ್ಕಾರದ ಆದೇಶದ ನಡುವೆ ಕಾರ್ಯಕ್ರಮ ಕುತೂಹಲ ಮೂಡಿಸಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಕರೆ ಹಿನ್ನೆಲೆ ಭೀಮಾ ಪಥಸಂಚಲನ ನಡೆಸಲು ಸಿದ್ಧತೆ ನಡೆಸಲಾಗಿದೆ. ನಾಳೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದ ಪ್ರಮುಖ ಪ್ರದೇಶಗಳಲ್ಲಿ ಭೀಮಾ ಆರ್ಮಿ ರ್ಯಾಲಿ ನಡೆಸಲಿದೆ. ಹಾಸನಾಂಬೆ ದರ್ಶನದ ವೇಳೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಅಗೌರವ ತೋರಿದ ಆರೋಪ ಕೇಳಿಬಂದಿದೆ. ಅಲ್ಲದೆ ಸ್ಥಳೀಯ ಶಾಸಕರನ್ನ ಕಡೆಗಣಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತವಾಗಿದ್ದು, ಹಾಸನಾಂಬೆ ದೇವಾಲಯದ ಮುಂದೆ ಜೆಡಿಎಸ್ ಪ್ರತಿಭಟನೆ ನಡೆಯಿತು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಮಾಜಿ ಸಚಿವ ಎ. ಮಂಜು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರುವವರೆಗೂ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಈ ವೇಳೆ ಪ್ರತಿಭಟನಾಕಾರರ ಮನವೊಲಿಸಲು ಉಪವಿಭಾಗಾಧಿಕಾರಿ ಮಾರುತಿ ಯತ್ನಿಸಿದರು. ಉಪವಿಭಾಗಾಧಿಕಾರಿ ಮಾತನ್ನ ಪ್ರತಿಭಟನಾಕಾರರು ಮಣಿಯಲಿಲ್ಲ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಸ್ಥಳಕ್ಕೆ ಬರಲೇಬೇಕು ಎಂದು ಪಟ್ಟು ಹಿಡಿದರು. ಇನ್ನು ದೇವಾಲಯದ ಒಳನುಗ್ಗಲು ಯತ್ನಿಸಿದ ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟರು. ನಿಧಾನಗತಿಯಲ್ಲಿ ಸಂಪರ್ಕಪಟ್ಟ ಭಕ್ತರು ದಯಮಾಡಿ ಒಂದು ಸ್ಥಳೀಯ ನೆಲೆಸ್ಕೊಂಡು ಮುಂದೆ ಹೋಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಸಿದ್ಧ ಹಾಸನಾಂಬೆ ದೇವಸ್ಥಾನದಲ್ಲಿ ಭಕ್ತರ ದಂಡು ಹೆಚ್ಚಾಗ್ತಿದೆ. ಈ ಹಿನ್ನೆಲೆ ಹಾಸನ ಡಿಸಿ ಲತಾ ಕುಮಾರಿಗೆ ಎಸ್ಪಿ ಪತ್ರ ಬರೆದಿದ್ದಾರೆ. ರಜೆ ಇರುವ ಕಾರಣ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಿದೆ. ದೇವಸ್ಥಾನದ ಸುತ್ತಮುತ್ತ ಸ್ಥಳಾವಕಾಶ ಕಡಿಮೆ ಇದೆ. ನಮಗೆ ಹೆಚ್ಚಿನ ಪೊಲೀಸ್ ತುಕಡಿಗಳು ಬೇಕಾಗಿದೆ. ಜನಸಂದಣಿ ಹೆಚ್ಚಾಗಿ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಆದರೆ ಕಷ್ಟ. ಇದೆಲ್ಲವನ್ನ ಪೊಲೀಸ್ ಇಲಾಖೆ ನಿಯಂತ್ರಿಸಬೇಕಾಗಿದೆ. ಏನಾದರೂ ಆದರೆ ಪೊಲೀಸ್ ಇಲಾಖೆ ಜವಾಬ್ದಾರಿಯಾಗಲ್ಲ ಎಂದು ಎಸ್ಪಿ ಸುಜಿತಾ ಅವರು ಡಿಸಿ ಲತಾ ಕುಮಾರಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಹೊಲದಲ್ಲಿ ಕೆಲಸ ಮಾಡುವಾಗ ಸಿಡಿಲು ಬಡಿದು ಯುವ ರೈತ ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಕುದುರಿಹಾಳ್ ಗ್ರಾಮದಲ್ಲಿ ನಡೆದಿದೆ. 22 ವರ್ಷದ ವಿನಾಯಕ್ ಕೋಣೆ ಮೃತ ಯುವ ರೈತನಾಗಿದ್ದು ಹೊಲದಲ್ಲಿ ಕೆಲಸ ಮಾಡುವ ವೇಳೆ ಮಳೆಯಿಂದ ಸಿಡಿಲು ಬಡಿದು ರೈತ ಸಾವನ್ನಪ್ಪಿದ್ದಾನೆ. ಇನ್ನು ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರು ದುಃಖಿಸುತ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಂದು ಹಲವೆಡೆ ಜಿಟಿಜಿಟಿ ಮಳೆಯಾಗಿದ್ದು ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಆವರಿಸಿತ್ತು. ಕಳೆದ ಒಂದು ವಾರದಿಂದ ಬಿಸಿಲಿನಿಂದ ಬಸವಳಿದಿದ್ದ ಜನರಿಗೆ ವರುಣ ತಂಪೆರೆದಿದ್ದಾನೆ. ಜಿಲ್ಲೆಯ ಹಲವು ಕಡೆ ಇನ್ನು 2 ದಿನಗಳ ಕಾಲ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗುತ್ತಿದ್ದು ಅಂದರ್ಲಾಳಹಳ್ಳಿಯಲ್ಲಿ ಧಾರಾಕಾರ ಮಳೆಗೆ ಮನೆಯೊಂದು ಕುಸಿದು ಬಿದ್ದಿದೆ. ಗ್ರಾಮದ ಮುನಿಯಪ್ಪನಿಗೆ ಎಂಬಾತನಿಗೆ ಸೇರಿದಂಥ ಮನೆಯೊಂದು ಕುಸಿದು ಬಿದ್ದಿದೆ. ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿ ಮಲಗಿದ್ದ ವೇಳೆ ಮನೆ ಮುಂಭಾಗ ಕುಸಿದಿದೆ. ಈ ವೇಳೆ ಎಚ್ಚೆತ್ತುಕೊಂಡ ಮನೆ ಮಂದಿ ಮನೆಯಿಂದ ಹೊರಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೊರಗೆ ಬರ್ತಿದ್ದಂತೆ ಮನೆಯ ಒಳಭಾಗವು ಕುಸಿತಗೊಂಡಿದೆ. ರಾತ್ರಿ ಸುಮಾರು ಮಳೆ ಬಂತು. ಮಳೆ ಬಂದಾಗ ಏನಾಯ್ತು ಅಂದರೆ ನಮ್ಮ ಅಂದರಲ್ಲಿ ಕಾಲೋನಿನಲ್ಲಿ ಪಾಪ ಬಡವರು 5 ಜನ ಇರ್ತಾ ಇದ್ರು ಮನೆಯಲ್ಲಿ ಮಳೆ ಬಂದು ಜೋರಾಗಿ ಶಬ್ದ ಬಂದಿದೆ. ಅಷ್ಟೊತ್ತಿಗೆ ಪ್ರಾಣಾಪಾಯ ಏನೂ ಆಗಿಲ್ಲ. ಆಗಿದ್ರೆ ತುಂಬ ಒಂದು ಕೆಟ್ಟ ಹೆಸರು ಬರ್ತಾ ಇತ್ತು. ದೇವರು ದೊಡ್ಡವರು. ಇವತ್ತಿನ ದಿವಸ ಮನೆ ಬಿದ್ದೋಗ್ಬಿಟ್ಟು ಅವ್ರ ಮನೆ ಇರೋಕ್ಕೆ ಜಾಗನೇ ಇಲ್ಲ. ಇವತ್ತಿನ ದಿವಸ ಸರ್ಕಾರ ಇಂಥವ್ರನ್ನೆಲ್ಲ ಗುರುತಿಸಿ ಅವ್ರ ಸಹಾಯಧನ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀವಿ. ರಾತ್ರಿ ಸುಮಾರು ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಪ್ರತಿಷ್ಠೆಯ ಕಣವಾಗಿದೆ. 9ನೇ ಬಾರಿಗೆ ನಿರ್ದೇಶಕನಾಗಿ ಆಯ್ಕೆಯಾಗ್ತೀನಿ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದ್ದಾರೆ. ಕೃಷಿ ಪತ್ತಿನ 15 ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ಹುಕ್ಕೇರಿಯಿಂದ 92 ಜನ ಮತದಾನ ಮಾಡಿದ್ದಾರೆ. 100ಕ್ಕೆ 100ರಷ್ಟು ಮತದಾನ ಆಗಿದೆ. ಡಿಸಿಸಿ ಬ್ಯಾಂಕ್ಗೆ 9ನೇ ಬಾರಿಗೆ ನಿರ್ದೇಶಕನಾಗಿ ಆಯ್ಕೆಯಾಗ್ತೀನಿ, ಎಷ್ಟು ಮತಗಳ ಅಂತರದಲ್ಲಿ ಆಯ್ಕೆ ಅಂತ ಗೊತ್ತಾಗುತ್ತೆ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ತಿಳಿಸಿದರು. ಕೃಷಿ ಪತ್ತಿನ 15 ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ 92 ಮತದಾರರು ಮತದಾನ ಮಾಡಬೇಕಾಗಿತ್ತು. ಪ್ರತಿಶತ 100ಕ್ಕೆ 100ರಷ್ಟು ಮತದಾನ ಆಗಿದೆ. ಬಂದು ಮತದಾನ ಮಾಡಿರ್ತಕ್ಕಂಥ ಯಾವತ್ತು ಮತದಾರರಿಗೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹಿರಿಯರ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಮತ್ತು ವ್ಯವಸ್ಥಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಚುನಾವಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು
ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರು, ಒಟ್ಟಿನಲ್ಲಿ ಜಿಲ್ಲಾಡಳಿತ ಈ ಚುನಾವಣೆಯನ್ನು ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಭಾಳ ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ನಡೆಸಿಕೊಟ್ಟದ್ದಕ್ಕಾಗಿ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕೃಷಿ ಪತ್ತಿನ 15 ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ 92 ರಾಜ್ಯಾದ್ಯಂತ ಭಾರೀ ಮಳೆಯಾಗ್ತಿದ್ದು ಮಳೆಯಿಂದ 14 ಲಕ್ಷ ಹೆಕ್ಟೇರ್ ಬೆಳೆ ನಾಶವಾಗಿದೆ ಎಂದು ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಮಾಹಿತಿ ನೀಡಿದರು. ರಾಜ್ಯದ 14 ಲಕ್ಷ ಹೆಕ್ಟೇರ್ ರಾಜ್ಯದಲ್ಲಿ ಮಳೆಯಿಂದ ನಷ್ಟವಾಗಿದೆ. ಎನ್ಡಿಆರ್ಎಫ್ ನಿಗದಿಪಡಿಸಿದ ಪರಿಹಾರಕ್ಕಿಂತ 8,500 ರೂಪಾಯಿ ಹೆಚ್ಚಿನ ಪರಿಹಾರ ನೀಡಲಾಗಿದೆ. ಇನ್ನು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾದಂಥ ಸರ್ಕಾರಿ ಅಧಿಕಾರಿಗಳ ಅಮಾನತು ವಿಚಾರ ಸಂಬಂಧ ಆರ್ಎಸ್ಎಸ್ ಪಥಸಂಚಲನ ಆ ಸಂಘಟನೆಯ ವೈಯಕ್ತಿಕವಾಗಿದೆ. ಆರ್ಎಸ್ಎಸ್ ಬಿಜೆಪಿ ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಿದೆ. ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಕುರಿತು ಸರ್ಕಾರದ ತೀರ್ಮಾನವೇ ಅಂತಿಮವಾಗಿದೆ ಅಂತ ಹೇಳಿದರು. ನಮ್ಮಲ್ಲೇನು 13-14 ಲಕ್ಷ ಹೆಕ್ಟೇರ್ಸ್ ಇದೆ, ರಾಜ್ಯದಲ್ಲಿ ನಷ್ಟ ಆಗಿದೆ. ರಾಜ್ಯದಿಂದ ಹೆಚ್ಚುವರಿಯಾಗಿ ಏನು NDRFನಲ್ಲಿ ಪರಿಹಾರ ನಿಗದಿಯಾಗಿದೆ ಅದಲ್ಲದೆ ಅದರಷ್ಟೇ ಈ 8,500 ಇರೋ ಕಡೆ 8,500 ಅಡಿಷನಲ್ ಆಗಿ ಸೇರಿಸ್ಕೊಡೋ ತೀರ್ಮಾನ ತಗೊಂಡು ಈಗಾಗಲೇ ಸರ್ವೆ ನಡೀತಾ ಇದೆ. ಕೆಲವು ಕಡೆ ಸರ್ವೆ ಕಂಪ್ಲೀಟ್ ಆಗಿರೋ ಕಡೆ ಹಣ ರಿಲೀಸು ಆಗಿದೆ. ಹೆಚ್ಚುವರಿಯಾಗಿ ರಸ್ತೆ ಹಾಳಾಗಿರೋದಿರ್ಬೋದು, ಇನ್ನೂ ಬೇರೆ ಬೇರೆ ಥರದ ಮಳೆಯಿಂದ ಆಗಿರ್ತಕ್ಕಂಥ ಹಾನಿಯನ್ನು ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡಲಿಕ್ಕೆ ತೀರ್ಮಾನ ಆಗಿತ್ತು. ಬಹುಶಃ ನಾನು 4-5 ದಿವಸ ಫಿಲಿಪೈನ್ಸ್ಗೆ ಸ್ವಲ್ಪ ರೈಸ್ ರಿಸರ್ಚ್ ಸೆಂಟ್ರ್ ವಿಸಿಟ್ ಮಾಡಲಿಕ್ಕೆ ಹೋಗಿದೆ. ನಮ್ಮ VC ಫಾರಮ್ನಲ್ಲಿ ಹೊಸ ವಿಶ್ವವಿದ್ಯಾನಿಲಯಕ್ಕೆ ಒಂದು MOU ಮಾಡಲಿಕ್ಕೆ. ಹಾಗಾಗಿ ಸಂಪೂರ್ಣ ಮಾಹಿತಿ ಇಲ್ಲ. ಬಹುಶಃ ಕಂಪ್ಲೀಟಾಗಿ ತಲುಪಿಸೋ ಸ್ಟೇಜಲ್ಲಿದೆಯಾ ಅಥವಾ ಇನ್ನೂ ಕಂಪ್ಲೀಟ್ ಆಗ್ತಾ ಇದೆಯಾ. ನಿಖರವಾಗಿ ನನಗೆ ಅಮೌಂಟ್ ಗೊತ್ತಿಲ್ಲದೆ ಇರೋದ್ರಿಂದ ದಾವಣಗೆರೆಯಿಂದ ಆಚೆ 10 ಜಿಲ್ಲೆಯಲ್ಲಿ ಆಗಿತ್ತು. ಈಗ ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಬೀದರ್ ಮಾಜಿ ಸಂಸದ ಭಗವಂತ್ ಖೂಬಾಗೆ ಬರೋಬ್ಬರಿ 25.30 ಕೋಟಿ ರೂಪಾಯಿ ದಂಡ ಪಾವತಿಸುವಂತೆ ನೋಟಿಸ್ ನೀಡಲಾಗಿದೆ. ಕಲಬುರಗಿ ಜಿಲ್ಲೆ ಕಾಳಗಿ ತಹಶೀಲ್ದಾರ್ ನೋಟಿಸ್ ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ. 2014ರ ಜೂನ್ 19ರಿಂದ 2019 ಜೂನ್ 18ರವರೆಗೂ ಗಣಿಗಾರಿಕೆ ನಡೆದಿದ್ದು ಚಿತ್ತಾಪುರ ತಾಲೂಕಿನ ವೆಚ್ಚಾದಲ್ಲಿ 2 ಎಕರೆ ಅನುಮತಿ ಪಡೆದು 8 ಎಕರೆಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದಿದೆ ಎಂದು ಆರೋಪಿಸಲಾಗಿದೆ. ಇನ್ನು ರಾಜ್ಯದ ಖನಿಜ ಸಂಪತ್ತು ಲೂಟಿ ಮಾಡಿದ ಆರೋಪದಲ್ಲಿ ಸಂಜೀವ್ ಕುಮಾರ್ ತಿಪ್ಪಣ್ಣ ಜೌಕರ್ ದೂರಿನ ಆಧಾರದಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಮಂಡ್ಯದಲ್ಲಿ ಹೆದ್ದಾರಿ ರಸ್ತೆ ಬದಿಯ ಹಳ್ಳಕ್ಕೆ ಮಾರುತಿ ವ್ಯಾನ್ ಉರುಳಿ ಬಿದ್ದು ವ್ಯಾನ್ ಚಾಲಕ ಗಂಭೀರ ಗಾಯಗೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಅಗ್ನಿಶಾಮಕ ಕಚೇರಿ ಮುಂದೆ ಈ ಘಟನೆ ನಡೆದಿದೆ. ವ್ಯಾನ್ನಲ್ಲಿ ಸಿಲುಕಿ ನರಳಾಡುತ್ತಿದ್ದ ಚಾಲಕನನ್ನ ಮಾನವೀಯತೆ ದೃಷ್ಟಿಯಿಂದ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಕಿಕ್ಕೇರಿ ಮೂಲದ ವ್ಯಾನ್ ಚಾಲಕ ಧನಂಜಯ್ಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆಸಿದ್ದಾರೆ. ಶಿವಮೊಗ್ಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹದಗೆಟ್ಟ ವ್ಯವಸ್ಥೆ ಖಂಡಿಸಿ ಹೊಸನಗರದ ಮತ್ತಿಮನೆ ಗ್ರಾಮದ ಶ್ರೀಕಾಂತ್ ಗುಂಡಿಯಲ್ಲಿ 50ಕ್ಕೂ ಹೆಚ್ಚು ಅಡಿಕೆ ಗಿಡ ನೆಟ್ಟು ಏಕಾಂಗಿ ಪ್ರತಿಭಟನೆ ನಡೆಸಿದರು. ರಾಣೆಬೆನ್ನೂರು ಬೈಂದೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಹಾಳಾಗಿದೆ. ಹೊಸನಗರ ಮತ್ತು ನಗರ ನಡುವಿನ ರಸ್ತೆಯಲ್ಲಿ ಗುಂಡಿ ಹೆಚ್ಚಾಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ಹಾಳಾಗಿ ಹಲವು ವರ್ಷ ಕಳೆದರೂ ದುರಸ್ತಿ ಮಾಡಿಲ್ಲ. 15 ದಿನದೊಳಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಗುಂಡಿ ಮುಚ್ಚಲು ಒತ್ತಾಯಿಸಿದರು. ಶ್ರೀಗಂಧದ ಮರಗಳನ್ನು ಅಕ್ರಮವಾಗಿ ಕಡಿದು ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಯಿಂದ 2 ಲಕ್ಷ ಮೌಲ್ಯದ 30 ಶ್ರೀಗಂಧ ತುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಗ್ರಾಮದ ನಿವಾಸಿ ಇಸ್ಮಾಯಿಲ್ ಖಾನ್ ಬಂಧಿತ ಆರೋಪಿಯಾಗಿದ್ದು, ಬಸವಪಟ್ಟಣ ದಾಗಿನಕಟ್ಟೆ ಗ್ರಾಮಗಳ ಮಧ್ಯದ ರಸ್ತೆಯಲ್ಲಿ ಕಾನೂನು ಬಾಹಿರವಾಗಿ ಶ್ರೀಗಂಧದ ಮರಗಳ ತುಂಡುಗಳನ್ನು ಆರೋಪ ಮಾಡಿದ್ದಾರೆ. ಇನ್ನು ಆರೋಪಿಯ ವಿರುದ್ಧ ಈ ಹಿಂದೆ ದಾವಣಗೆರೆ ಗ್ರಾಮಾಂತರ ಠಾಣೆ ಹಾಗೂ ಬಸವಪಟ್ಟಣ ಠಾಣೆಗಳಲ್ಲಿ ಹಲವು ಅಪರಾಧ ಪ್ರಕರಣಗಳು ದಾಖಲಾಗಿವೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಹೈಡ್ರಾಮಾ ನಡೆದಿದೆ. ಟಿಪ್ಪು ಸುಲ್ತಾನ್ ಚೌಕ ನಾಮಕರಣ ವಿಚಾರದಲ್ಲಿ ಕಾಂಗ್ರೆಸ್ ಕೌನ್ಸಿಲರ್ಗಳ ಮಧ್ಯೆ ಗಲಾಟೆ ನಡೆದಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಕಾಂಗ್ರೆಸ್ ನಗರಸಭೆ ಸದಸ್ಯರು ಕಿತ್ತಾಡಿಕೊಂಡಿದ್ದಾರೆ. ಟಿಪ್ಪು ಸುಲ್ತಾನ್ ಚೌಕ್ ನಾಮಕರಣ ಮಾಡುವ ಕುರಿತು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆಯಿತು. ವೋಟಿಂಗ್ ಮೂಲಕ ನಿರ್ಣಯ ಮಾಡಿ ಪ್ರೊಸೀಡಿಂಗ್ ಮಾಡಲು ನಿರ್ಧಾರ ಕೈಗೊಳ್ಳಲಾಯಿತು.
ದಾವಣಗೆರೆ ಜಿಲ್ಲೆಯ ಮನೆಯೊಂದರಲ್ಲಿ ಕಳ್ಳತನವಾಗಿದ್ದ 20 ಗ್ರಾಂ ಬಂಗಾರವನ್ನು ಖಾಕಿ ವಶಕ್ಕೆ ಪಡೆದಿದೆ. ಜಿಲ್ಲೆಯ ಗಾಂಧಿನಗರದ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಕಳುವಾಗಿದ್ದ ಕೆಲವೇ ಗಂಟೆಗಳಲ್ಲಿ ಬಂಗಾರವನ್ನು ವಶಪಡಿಸಿಕೊಂಡಿದ್ದಾರೆ. ದಾವಲ್ಪೇಟೆ ನಿವಾಸಿ ಶಿಕ್ಷಕಿ ಜಯಮ್ಮ ಎಂಬುವರ ಮನೆಯಲ್ಲಿ ಕಳುವಾಗಿದ್ದು ಅವರ ಮನೆ ಕೆಲಸದಾಕೆಯೇ ಕೃತ್ಯ ನಡೆಸಿದ್ದಾರೆಂದು ಖಾಕಿ ತನಿಖೆ ಬಳಿಕ ಬಯಲಾಗಿದೆ. ಈ ಕುರಿತು ಗಾಂಧಿನಗರ ಪೊಲೀಸರು ಎಸ್ಪಿ ಉಮಾ ಪ್ರಶಾಂತ್ ಅವರು ಶ್ಲಾಘಿಸಿದ್ದಾರೆ. ಅಪರಿಚಿತ ವ್ಯಕ್ತಿಯ ಶವವೊಂದು ಮಾಗಡಿ ತಾಲೂಕಿನ ಕುದೂರು ಬಳಿ ಪತ್ತೆಯಾಗಿದೆ. ಮೇಲ್ನೋಟಕ್ಕೆ ಈ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂದು ಶಂಕೆ ವ್ಯಕ್ತವಾಗಿದೆ. ಇನ್ನು ವ್ಯಕ್ತಿಯ ಪತ್ತೆಗಾಗಿ ಪೊಲೀಸರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಘಟನೆ ಹಿನ್ನೆಲೆ ಕುದೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅಕ್ರಮ ಗೋವು ಸಾಗಾಟ ಕೇಸ್ನಲ್ಲಿ 3 ಆರೋಪಿಗಳನ್ನು ಬಂಧಿಸಿ ಸೋಮವಾರಪೇಟೆ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕೊಡಗಿನಿಂದ ಅಕ್ರಮ ಗೋ ಸಾಗಾಟ ಕೇಸ್ನಲ್ಲಿ ಆರೋಪಿಗಳು ತಲೆಮರೆಸಿಕೊಂಡಿದ್ದರು. ಅರಕಲಗೂಡಿನ ಹೊಳಲುಗೋಡು ಗ್ರಾಮದ ದಿಲ್ನವಾಜ್ ಅಲಿಯಾಸ್ ಶಾನ್ವಾಜ್ ಹಾಗೂ ಸೈಯದ್ ಗಫೂರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಮೈಸೂರಿನ ಪಡವಾರಹಳ್ಳಿಯ ಜಂಟಿ ಆಯುಕ್ತರ ಕಚೇರಿ ಆವರಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಅಂಗಳದಲ್ಲಿ ಎಣ್ಣೆ ಪಾರ್ಟಿ ನಡೆದಿದೆ. ಗ್ಲಾಸ್ ಹಿಡಿದು ಸಿಕ್ಕಿಬಿದ್ದಿದ್ದಾನೆ. ಇಲಾಖೆ ಜವಾನ ನಂಜುಂಡಸ್ವಾಮಿ ಎಣ್ಣೆ ಪಾರ್ಟಿ ಮಾಡಿದ್ದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಕರುವಿನ ಮೇಲೆ ಚಿರತೆ ಭೀಕರವಾಗಿ ದಾಳಿ ಮಾಡಿರುವ ಘಟನೆ ನಿರ್ತಡಿ ಗ್ರಾಮದಲ್ಲಿ ನಡೆದಿದೆ. ದಾವಣಗೆರೆ ತಾಲೂಕಿನ ನಿರ್ತಡಿ ಗ್ರಾಮದ ಫಕೀರಪ್ಪ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಕುರಿಗಳೊಂದಿಗೆ ಕರುವನ್ನು ಮೇಯಿಸಲು ಬಿಟ್ಟಾಗ ಚಿರತೆ ದಾಳಿ ನಡೆಸಿದೆ. ಮೇಯುತ್ತಿದ್ದ ಕರುವಿನ ಕುತ್ತಿಗೆ ಹಿಡಿದು ಎಳೆದಾಡುತ್ತಿದ್ದನ್ನ ಕಂಡು ಭಯಭೀತನಾಗಿ ಮಾಲೀಕ ಪಾರಾಗಿದ್ದಾನೆ. ವಿಷಯ ತಿಳಿದು ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಬಿಂಡಿಗ ದೇವಿರಮ್ಮನ ಜಾತ್ರಾ ಮಹೋತ್ಸವ ಹಿನ್ನೆಲೆ ಸಾವಿರಾರು ಭಕ್ತರು ಬೆಟ್ಟ ಹತ್ತಿ ದೇವಿ ದರ್ಶನ ಪಡೆದರು. ಪ್ರತಿ ವರ್ಷ ರಾಜ್ಯದ ಹಲವು ಕಡೆಯಿಂದ ದೇವಿರಮ್ಮನ ಬೆಟ್ಟಕ್ಕೆ 60ರಿಂದ 70 ಸಾವಿರಕ್ಕೂ ಹೆಚ್ಚು ಭಕ್ತರು ದೇವಿರಮ್ಮನ ದರ್ಶನಕ್ಕೆ ಬರುತ್ತಾರೆ. ಭಯಾನಕ ಕಾಡು ಪ್ರಾಣಿಗಳ ಕಾಟ ಇದನ್ನ ಲೆಕ್ಕಿಸದೆ ಊರಿನ ಜನರು ಶ್ರೀ ದೇವಿರಮ್ಮನವರಿಗೆ ತ್ರಿಕಾಲ ಪೂಜೆ ಮಾಡುತ್ತಾ ಬರುತ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬಿಂಡಿಗ ದೇವಿರಮ್ಮನ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತಗಣ ಹರಿದು ಬರ್ತಿದೆ. ವರ್ಷಕ್ಕೊಮ್ಮೆ ಮಾತ್ರ ಈ ಬೆಟ್ಟ ಹತ್ತಲು ಮಾತ್ರ ಅವಕಾಶವಿದೆ. ಚಾಲಕನ ಆಯ ತಪ್ಪಿ ಪ್ರವಾಸಿಗರ ಬಸ್ ಬ್ರೇಕ್ ಫೇಲ್ ಆಗಿ ಪಲ್ಟಿಯಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಜೋಗಿನಬಟ್ಟಿ ಬಳಿ ಘಟನೆ ಸಂಭವಿಸಿದ್ದು 18 ಪ್ರವಾಸಿಗರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಸಿಗಂದೂರು ಚೌಡೇಶ್ವರಿ ದೇವಿ ದರ್ಶನ ಪಡೆದು ಶಿವಮೊಗ್ಗದ ಬಳಿ ಪದ್ಮಾವತಿ ದೇವಿ ದೇವಸ್ಥಾನದ ದರ್ಶನಕ್ಕೆ ಪ್ರವಾಸಿಗರು ಹೋಗ್ತಿದ್ದ ವೇಳೆ ದುರಂತ ನಡೆದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಪ್ರವಾಸಿಗರು ಎಂದು ತಿಳಿದು ಬಂದಿದ್ದು, ಇನ್ನು ಕಾರ್ಗಲ್ ಪೊಲೀಸರು ಸ್ಥಳೀಯರು ಅಪಘಾತಕ್ಕೀಡಾದವರ ರಕ್ಷಣೆ ಮಾಡಿದರು. ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. 3 ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಭೀಕರ ಸರಣಿ ಅಪಘಾತ ಸಂಭವಿಸಿರುವ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಬಾಚನಹಳ್ಳಿ ಬಳಿ ಒಂದು ಆಕ್ಸಿಡೆಂಟ್ ಆಗಿದ್ದು ಮಳವಳ್ಳಿ ಕೊಳ್ಳೇಗಾಲ ಹೆದ್ದಾರಿಯಲ್ಲಿ ಈ ಅಪಘಾತ ಸಂಭವಿಸಿದ್ದು ಘಟನೆಯಲ್ಲಿ 30ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಮೊದಲು 2 ಕೆಎಸ್ಆರ್ಟಿಸಿ ಬಸ್ಗಳು ಮುಖಾಮುಖಿ ಡಿಕ್ಕಿಯಾಗಿದ್ದವು. ಅಪಘಾತವಾಗಿದ್ದ ಬಸ್ಗಳಿಗೆ ಮತ್ತೊಂದು ಬಸ್ ಗುದ್ದಿದೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ. 10 ದಿನದಿಂದ ಪ್ರಸಿದ್ಧ ಹಾಸನಾಂಬೆ ದರ್ಶನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಹರಿದು ಬರುತ್ತಿದ್ದು ಕುಟುಂಬ ಸಮೇತ ಶಿಷ್ಟಾಚಾರ ವಾಹನದಲ್ಲಿ ಆಗಮಿಸಿದ ನಟ ಶಿವರಾಜ್ ಕುಮಾರ್ ದೇವಿ ದರ್ಶನ ಪಡೆದರು. ಅಲ್ಲದೆ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ದೇವಸ್ಥಾನದಲ್ಲಿ ಶಿವರಾಜ್ ಕುಮಾರ್ ಕಂಡು ಅಭಿಮಾನಿಗಳು ಹರ್ಷೋದ್ಗಾರ ವ್ಯಕ್ತಪಡಿಸಿದರು. ಸರತಿ ಸಾಲಿನಲ್ಲಿ ನಿಂತಿದ್ದ ಅಭಿಮಾನಿಗಳತ್ತ ಶಿವರಾಜ್ ಕುಮಾರ್ ಕೈ ಬೀಸಿದರು. ಇದೇ ವೇಳೆ ನಟ ರಿಷಬ್ ಶೆಟ್ಟಿ ಕೂಡ ಕುಟುಂಬ ಸಮೇತ ಆಗಮಿಸಿ ಹಾಸನಾಂಬೆ ದರ್ಶನ ಪಡೆದರು. ಇನ್ನು ದೇವಿ ದರ್ಶನ ಪಡೆದು ಹೊರಡುತ್ತಿದ್ದ ಶಿವಣ್ಣನನ್ನ ಮಾತನಾಡಿಸಿದ ರಿಷಬ್ ಶೆಟ್ಟಿಗೆ ಅಪ್ಪುಗೆ ನೀಡಿ ಶಿವರಾಜ್ ಕುಮಾರ್ ಕಳಿಸಿದರು.